ಇವ್ರು ಕರ್ನಾಟಕ ಹೆಣ್ಣು ಮಕ್ಕಳು ಭಾಷೆ ಬಂದ್ರ ಮಾತಾಡ್ಬೇಕಿಲ್ಲ, ಅರ್ಥ ತಿಳ್ಕೊಬೇಕು, ವಿಚಾರ ಮಾಡ್ಬೇಕಿಲ್ಲ. ಇಂಥ ಪೂಜಾನಂತವ್ರು ಇವ್ರು ಅನ್ನಾಕತ್ತಿದ್ರು ಬಹುಶಃ ಅವ್ರ ಭಾಷೆದಾಗ ನಮ್ಮನ್ನ ಬೇಯಾಕತ್ತಾಳ ಈಕಿ, ಇಲ್ಲೇನು ಮಾಡೋದು ಬ್ಯಾಡಿಕಿಗೆ. ಇನ್ನ ನಾವು ಅವ್ರು ಏರಿಯಾದಾಗ ಅದೀವಿ, ಇನ್ನ ನಾವು ಅವ್ರು ಏರಿಯಾದಾಗ ಅದೀವಿ, ಈಕೆ ಎಲ್ಲಿ ಇಳಿತಾಳ ಅಲ್ಲಿ ತರಬೇಕು ಅಂತೇಳಿ ಹಂಗ ಬಂದ್ರು ಟ್ರೈನಾಗ. ಮುಂದೆ ಬಾಗಲಕೋಟೆಗೆ ಬಂದ ಹೆಣ್ಮಗಳು ಡ್ಯೂಟಿ ಮಾಡ್ಬೇಕಾಗತ್ತು, ಬ್ಯಾಂಕಿಗೆ ಇಳ್ಕೊಂಡ್ರು ಇವರು ಬಂದು ಇಳ್ಕೊಂಡ್ರು. ಇಳ್ಕೊಂಡ ಕರ್ನಾಟಕದವ್ರು ಆಕಿನ ಕೇಳ್ತಾರ ಯಾವ್ರುಂಡೆ ಎತ್ತ ಪಾಯಿಂಟ್ ಅಂದ್ರೆ ಇವ್ರು ಬ್ಯಾರನೆ ತಿಳ್ಕೊಂಡಾರು. ಏನ್ ತಿಳ್ಕೊಂಡಿದ್ರು? ಯಾವ್ರುಂಡೆ ಎತ್ತ ಪಾಯಿಂಟ್ ಅಂದ್ರ ಇವ್ರು ಹೋಗಿ ತರಬಿ ಕೇಳಿದ್ರಕಿನ ಏನ್ ಆರಂಡೆ ನಮಗ ಯಾವ್ರಂಡಿ ಯಾವ್ರಂಡತ್ತಿ ನೀ ಯಾವರು? ಈಕೆ ಒಬ್ಬಾಕಿ ಬಾಗಲಕೋಟೆ ರಂಡಿ, ಒಬ್ಬಾಕಿ ವಿಜಯಪುರ ರಂಡಿ, ಒಬ್ಬಾಕಿ ಬೆಳಗಾವ್ ರಂಡಿ. ಇದ್ರಾಗ ನಿನ್ನೇನ್ ಚೀಂಡ್ ಅಂದ್ರತ್ತಿವ್ರ ಹುಷಾರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ದೇವರ ತುಳಿಯ ಗಣನ ದೇವರ ಗಣನ ದೇವರ ಭಕ್ತಿ ದೇವರ ತುಳಿಯ ಗಣನ ದೇವರ ನೆಲದ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ದುಡಿಯ ಗಂಡನ ದೇವರ ನಿನಗ ದೇವರ ಭಕ್ತಿ ದುಡಿಯ ಗಂಡನ ದೇವರ ನಿನಗ ದೇವರ ಹೆತ್ತಂತ ಮಾಡಬೇಡ ಬಡಿವಾರ ಹೆಂಗಸೂರ ಯಾರಿಗೆ ಅಂಜಿಲ್ಲ ಜಂಬಿಗೆ ಹುಡುಗೂರ ಯಾರಿಗೆ ಅಂಜಿಲ್ಲ ಜಂಬಿಗೆ ಹುಡುಗೂರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ
ಭಕ್ತಿ ಇತ್ತ ದುಡಿಯ ಗಂಡನ ದೇವರ ನಿನಗೆ ದೇವರ ಭಕ್ತಿ ಇತ್ತ ದುಡಿಯ ಗಂಡನ ದೇವರ ನಿನಗೆ ದೇವರ. ಅದಕ್ಕ ಕಾಸವಣ್ಣ ಇಲ್ಲಿ ಕೂಡಿ ಕೂತಿರ್ತಕ್ಕಂಥ ಎಲ್ಲಾ ಜಂಬಿ ಗ್ರಾಮದ ಎಲ್ಲ ಗುರುವರಿಗೆ ಮತ್ತೊಂದು ಸಲ ಶರಣಾರ್ಥಿ ಹೇಳುತ್ತಾ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೆ ಸರ್ಜೋರಿ ಹಾಡ್ತಕ್ಕಂಥ ಕಲಾವಿದರು ಏನು ಮಾತಾಡಿದ್ರಿ ಎಲ್ಲಿಗೆ ವಿಷಯ ತಂದಿಟ್ಟಿರ್ತಕ್ಕಂಥದ್ದು ತಾವೆಲ್ಲ ಕೇಳಿ ಹೌದಿಲ್ಲ. ಅದಕ್ಕ ನಿಡಗುಂದಿ ಬಾಯಿ ಅವ್ರು ಹೇಳಿದ್ರು. ಯಾನ್ ಹೇಳಿದ್ರು ಮೇಡಮ್ ಅವರು? ಟೋಟಲ್ ಆಗಿ ಒಟ್ಟ ಹೆಣ್ಣ ಹೆಚ್ಚೈತಿ ಅಂತ ಮಾತನ್ನ ಹೇಳ್ಯಾರ ಅವರು. ಮೇಡಮ್ ಅವರು ಎಲ್ಲಿ ಹೆಚ್ಚೈತಿ ಹೆಣ್ಣ? ಹೌದಿಲ್ಲ. ಯಾಕಂದ್ರ ನಾವೊಂದು ಮಾತು ಕೇಳ್ತೀನಿ ಇಲ್ಲಿ. ಯಾರು ಒಂದು ಮಾತು ಹೇಳಿದ್ರು ಅವರು? ಯಾನ್ ಹೇಳಿದ್ರು? ಅತ್ರಿ ಮುನಿ ಹೆಂಡತಿ ಅನಸೂಯ ದೇವಿ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಕೂಸುಗಳನ್ನಾಗಿ ಮಾಡ್ಯಾಳು. ಹೌದು ಅಂದ ನಮ್ಮವ್ವ ಹೆಚ್ಚ ಅಂತ ಹೇಳಿರೋರು. ಹೆಚ್ಚ ಅಂತ ಹೇಳಿದ್ರು. ನಿನಗೊಂದು ಮಾತು ಹೇಳ್ತಾನ ಬಾಯಿನ. ಹೆಂಗ್ರಿ? ಗಂಡ ಮಕ್ಕಳು ಇಲ್ಲಾರನೆ ಹೆಣ್ಣು ಮಕ್ಕಳು ಏನಾರ ಪವಾಡ ಮಾಡಿದಿತ್ತಂದ್ರೆ ಹೇಳು ಹೇಳು. ಅಲ್ಲಿ ಅತ್ರಿ ಮುನಿ ಹೆಂಡತಿ ಅಂತ ನೀನ ಹೇಳಾಕತ್ತಿ ನಿನ್ನ ಬಾಯಿಲೆ. ನಿನ್ನ ಬಾಯಿಲೆ ನೀನ ಹೇಳ್ತಿ. ಮತ್ತ ಅತ್ರಿ ಮುನಿ ಹೆಂಡತಿ ಅನಸೂಯ ದೇವಿ ಪತಿವರ್ತ ಆಗಬೇಕಾದ್ರ ಅಕ್ಕಿಗೆ ಗಂಡದಾರತ್ತೆ ಪತಿವರ್ತ ಆಗ್ಯಾಳ ಅಕ್ಕಿ. ಇಲ್ಲಿ ಕಂಡ್ರೆ ಬೋಡಿಲ್ಲದ ಬಸ್ ಆಗ್ತಿತ್ತು ಅದು. ಹೌದಿಲ್ಲ. ಯಾಕಂತ ಕೇಳಿದ್ರ ಅತ್ತಂಗ ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಗಂಡನ ಸೇವೆ ಮಾಡ್ತಿದ್ಲು. ಅದಕ್ಕೆ ಭೂಮಿ ತಲೆ ಮೇಲೆ ಅಕ್ಕಿ ಹೆಸರು ಅದ. ಹೌದಾ? ನಿನಗಾದ್ರ ಹೇಳಕತ್ತರು ಗಂಡನ ಸೇವೆ ಮಾಡತ್ತ ಹೇಳಕತ್ತರು. ಹೌದಿಲ್ಲ. ಅದಕ್ಕೆ ನೀ ಯಾಕಂದ್ರ ಏನೋ ಬೆಳೆಸೋದಿತ್ತಂದ್ರ ಅಲ್ಲಿ ಯಾವ ಗಂಡು ಮಕ್ಕಳು ಇರಬಾರ್ದು. ಹೌದೌದು. ಯಾವ ಗಂಡು ಮಕ್ಕಳು ಸಂಪರ್ಕ ಇರಬಾರ್ದು ಅಂತವ್ರೊಳಗೆ ನೀ ಹೆಚ್ಚು ಮಾಡಿ ತೋರಿಸಿ ಹೆಣ್ಣ. ಹೌದು ಹೌದಿಲ್ಲ. ಅತ್ರಿ ಮುನಿ ಹೆಂಡತಿ ಅನಸೂಯ ದೇವಿಗೆ ಅಲ್ಲಿ ಅತ್ರಿ ಮುನಿ ಅಂತಕ್ಕಂಥ ಪತಿದೇವರದಾನ ತನ್ನ ಗಂಡನ ಶಕ್ತಿದಿಂದ ತನ್ನ ಗಂಡನ ಶಕ್ತಿ ಬಲದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕೂಸುಗಳನ್ನಾಗಿ ಮಾಡ್ಯಾಳ. ಹೌದಿಲ್ಲ. ಯಾಕಂತ ಕೇಳಿದ್ರೆ ವಿಷಯ ಬಹಳ ಗಚ್ಚದ. ಮಾತಾಡ್ತಿರಿ ಬಾಯಿ ಅವರ ವಿಷಯಾಂತರ ಮಾಡಕ್ ಹೋಗ್ಬೇಡ್ರಿ. ಪಚ್ಚಾಗಿ ಬರ್ಬೇಕು ಹಂಗ. ಹೌದಿಲ್ಲ. ಇನ್ನೊಂದು ಮಾತು ಹೇಳಿದ್ರು ಅವರು. ಹೇಳಿದ್ರು ಬಹಳ ಹಾಲಿನ ಬಗ್ಗೆ ವರ್ಣನೆ ಮಾಡಿ ಹೇಳಕತ್ತಾರ ಅವರು. ಹೌದು ಹೌದಿಲ್ಲ. ಅವ್ರೇನ 12 ವರ್ಷದವ್ರ ಇದ್ದಾಗ ಋತುಮತಿ ಆದ್ರಂತ. ಅವಾಗನ ಅವ್ರಿಗೆ ಏನೋ ಹೇಳಿದ್ರು ಅವರು. 12 ವರ್ಷದಿದ್ದಾಗ ಋತುಮತಿ ಆಗ್ಯಾರ ಒಪ್ಪುಗೊತ್ತು. 13 ವಯಸ್ಸಾದಿಂದ ಯಾರಿಗೆ ಹಾಲು ಕುಡಿಸ್ಯಾರ ಅದರ ಬೇಕಲ್ಲ. ಯಾಕಂತ ಕೇಳಿದ್ರ ಗಂಡನ ಯಾಕಂದ್ರ ಹೇಳ 18 ಪ್ರಾಣ ಹೇಳ್ತಾವು. ಹೇಳತ್ತು ಹೆಣ್ಣು ಮಕ್ಕಳಿಗೆ ಗಂಡನೇ ದೇವ್ರ. ಗಂಡನ ಬಿಟ್ಟ ಅನ್ಯ ದೇವರಿಲ್ಲ. ಗಂಡನೇ ಸರ್ವಸ್ವ, ಗಂಡನೇ ಬಂದು ಗಂಡನೇ ಬಳಗ ಅಂತ ಹೇಳ್ತಾವ. ಹೌದಿಲ್ಲ. ನೀವ್ ಹೇಳಾಕತ್ರಿ ನಾವೇ ಶ್ರೇಷ್ಠ ಅನ್ನೋ ಮಾತು ನೀವೇ ಹೇಳಾಕತ್ರಿ ಬಾಯಿ ಅವ್ರ. ಅದಕ್ಕೆ ವಿಚಾರ ಬಹಳ ಮಲ್ತದ. ಹೌದಿಲ್ಲ. ಒಂದು ಮಾತು ಹೇಳೋದ ಅವ್ರಿಗೆ. ಏನ್ರಿ? ಇಲ್ಲಿ ತಡ್ರಿ ನಿಟ್ಟ ತಿಳಿದು ಮಾತಾಡಿ ತಿಳಿಯಂಗಿಲ್ರಿ. ಯಾಕಂದ್ರೆ ಗಾಡಿ ಹೊಂಟತ್ರಿ. ಮೇಡಮ್ ಅವ್ರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾರು ನೀವು ದೈವದವ್ರು ಮಾಡ್ಕೊಂಡು ನಡೀತದ. ಅದಕ್ಕೆ ಕಸೋನ ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ ಹೇಳಿದವ್ರು ಮಾತ. ಯಾನ್ ಹೇಳಿದ್ರು? ಅತ್ರಿ ಮುನಿ ಹೆಂಡತಿ ಅನಸೂಯ ದೇವಿ ಪತಿವರ್ತ ಅದಾಳು. ಅಕ್ಕಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕೂಸುಗಳನ್ನಾಗಿ ಮಾಡ್ಯಾಳು. ಅಕ್ಕಿ ಶ್ರೇಷ್ಠ ಅನ್ನುವಂತ ಮಾತು ಹೇಳಿದವರು. ಹೌದು ನೋಡ 18 ಪುರಾಣದಾಗ ಬರ್ದಿಟ್ಟಾರ. ಏನತ್ತು? ಹೆಣ್ಣು ಹೆಣ್ಣಿಗೆ ವೈರಿ, ಗಂಡು ಗಂಡಿಗೆ ವೈರಿ ಅಂತ ಹೇಳ್ಯಾರ. ಹೌದಿಲ್ಲ. ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಪತಿವರ್ತ ಧರ್ಮ ಇದ್ದದ ಕರೆ. ಕರೆ ಆಕಿ ತಪ ಭಂಗ ಮಾಡಕ ಕಳಿಸಿದವ್ರು ಯಾರು? ಬ್ರಹ್ಮನ ಹೆಂಡತಿ ಸರಸ್ವತಿ. ಹೋ ಇಲ್ಲ ಪಾಯಿಂಟ್. ವಿಷ್ಣುನ ಹೆಂಡತಿ ಲಕ್ಷ್ಮಿ. ಹೌದಿಲ್ಲ. ಅದಕ್ಕೆ ಹಿಂಗ ನಿಮ್ಮವ್ರು ನಿಮ್ಮ ಸೇರ್ಕಿಲ್ಲ. ಹೌದು. ಈ ಸದ್ಯಕ್ಕ ಕಲಿಯುಗದೊಳಗ ಅತ್ತಿ ಕಂಡ್ರ ಸೊಸಿಗೆ ಸೇರ್ಕಿಲ್ಲ, ಸೊಸಿ ಕಂಡ್ರ ಅದನ್ನ ಸುದ್ದಿ ಮಾತಾಡೋದು ಬಾಡ್ರಿ. ಇಲ್ಲಿ ಕೂತಾರ ಗೊತ್ತೈತ್ರಿ ಅದು. ಯಾಕಂತ ಕೇಳಿದ್ರ ಹೇಳಕ್ ಬಂದ್ರಿ ಹೆಣ್ಣು ಶ್ರೇಷ್ಠ ಹೆಣ್ಣು ಮಕ್ಕಳು ಏನು ಶ್ರೇಷ್ಠ ಎದ್ರಾಗ ಹೆಚ್ಚು ಹೇಳಿ ನನಗೆ ಒಟ್ಟ ನೋಡೋರು. ಅದ್ರಾಗ ಹೆಚ್ಚ ಹೇಳಟ್ಟೆ ನನಗೆ ಕನಿಷ್ಠದವರು.
ಯಾಕಂತ ಕೇಳಿದ್ರ ಒಂದು ಮಾತು ಹೇಳೋದು ಅವರಿಗೆ ತಾಯಿ ಬಾ ಶ್ರೇಷ್ಠದವು ಹೆಣ್ಮಕ್ಳು ಹಂಗ ಹಿಂಗನು ಮಾತು ಹೇಳಿದ್ರಿ ಹೇಳಿದ್ರು ಸೂರ್ಯನ ಹೆಂಡತಿ ಸೌಜ್ಞಾದೇವಿ ನಿಮಗೊಂದು ಮಾತು ಹೇಳ್ತಿ ಕೇಳಲಿ ತಾಯಿ ಗುಣ ಎಷ್ಟು ಕೊಟ್ಟಿದ ಅವನದು ಇದು ಸುಮ್ಮ ಹಂಗ ಅಲ್ಲ 18 ಪುರಾಣದೊಳಗಿಂದು ಯೂಟ್ಯೂಬ್ ಸುರೇಶ್ ನಂದು ಈ ಸುರೇಶ್ ಅಲ್ಲ ಇಲ್ಲಿ ಹುಡ್ತಾನಲ್ಲ ಈ ಸೂರ್ಯ ಸೂರ್ಯನ ಹೆಂಡತಿ ಸೌಜ್ಞಾದೇವಿ ಸೌಜ್ಞಾದೇವಿ ಏನ್ ಮಾಡಿದ್ಲಪ್ಪ ಅಂತ ಕೇಳಿದ್ರ ಸೂರ್ಯನ ತಾಪ ತಾಲರ್ಕಾಗಿ ಸೌಜ್ಞಾದೇವಿ ತನ್ನದೇ ಆಗಿರ್ತಕ್ಕಂತ ಒಂದು ಛಾಯಾ ಅಂತಕ್ಕಂತ ಒಬ್ಬ ಸೃಷ್ಟಿ ಮಾಡಿದ್ಲು ಸೂರ್ಯನ ಹೆಂಡತಿ ಸೌಜ್ಞಾದೇವಿ ಸೂರ್ಯನ ತಾಪ ತಾಳಾರಕ್ಕಾಗಿ ಇವ್ರು ಅವಾಗ ನೀಗಲಾರಕ್ಕಾಗಿ ಸೂರ್ಯನ ಹೆಂಡತಿ ಸೌಜ್ಞಾದೇವಿ ತನ್ನದೇ ಆಗಿರ್ತಕ್ಕಂತ ಒಂದು ಛಾಯಾ ಅಂತಕ್ಕಂತ ಸೃಷ್ಟಿ ಮಾಡಿ ಸೂರ್ಯನ ಹತ್ರ ಬಿಟ್ಟು ಹೋದ್ಲು ರವ್ವ ಯಾರು ಸೌಜ್ಞಾದೇವಿ ಹೇಳ್ತಾಳ ಅವಾಗ ಹೇಳ್ತು ನೋಡು ಸೂರ್ಯಾಗ ಯಾವುದೇ ಕಾಲಕ್ಕೂ ನಾನಾ ಛಾಯಾನು ಗೊತ್ತಾಗಬಾರ್ದ ನನ್ನ ರೂಪನ ನೀ ಯಾಕಂದ್ರ ಸೂರ್ಯನ ಜೋಡಿ ಬಾಳೆ ಮಾಡೋದು ನನಗೆ ನೀಗವಲ್ಲು ಹೌದಿಲ್ಲ ಅವನ ತಾಪ ನನಗೆ ತಾಳಕ್ಕಾಗವಲ್ಲು ಅವನ ಜೋಡಿ ನೀ ಬಾಳೆ ಮಾಡತ್ತೇಳಿ ಛಾಯಾದೇವಿನ ಸೌಜ್ಞಾದೇವಿ ಬಿಟ್ಟು ಹೋದ್ಲು ಮುಂದೆ ಅವಾಗ 2 ಮಕ್ಕಳು ಆಗಿದ್ದು ಯಾರಿಗೆ ಸೌಜ್ಞಾದೇವಿಗೆ 2 ಮಕ್ಕಳನ್ನ ಛಾಯಾಗ ಒಪ್ಪಿಸ್ಕೆಸಿದ ಹೋದ್ಲು ಅವಾಗ ಛಾಯಾನ ಹೊಟ್ಟಿದ ಮುಂದೆ 2 ಮಕ್ಕಳು ಹುಟ್ಟಿದ್ವು ಎಂತಾವು ಸೂರ್ಯ ಮಕ್ಕಳು ಅಂತ ಹುಡ್ತಾವ ಮನುಷ್ಯರಂತವು ಇಲ್ಲ ಯಾಕಂದ್ರೆ ನೀ ತೀರ ದೊಡ್ಡ ಶೇಣಾಕ ಅಂತೀನಿ ಇಲ್ರಿ ನನಗೆ ಮಕ್ಕಳಾಗಿರೋಡ್ರಿ ಇನ್ಸ್ಟಾದ ಹಿಂಗಾದ ಮಕ್ಕಳಲ್ಲಿ ನೀವು ಯಾವ ಮಕ್ಕಳು ಹಂಗಾಕತ್ತೀನಿ ತಗದ ಹಂಗ ಬೇಡ ಅದ ಛಾಯಾದೇವಿ ಹೊಟ್ಟಿದ 2 ಮಕ್ಕಳು ಹುಟ್ಟಿದ್ವು ಸೌಜ್ಞಾದೇವಿಗೆ ಮೊದಲು 2 ಮಕ್ಕಳು ಅವಳು ಛಾಯಾ ತಕ ಬಿಟ್ಟು ಹೋಗಿದ್ಲು ಛಾಯಾದೇವಿಗೆ 2 ಮಕ್ಕಳು ಹುಟ್ಟಿದ್ವು ಅವಾಗ ಛಾಯಾದೇವಿ ನೋಡಿ ಏನ್ ಮಾಡಕತ್ತಿದ್ಲು ತಾಯಿ ಶ್ರೇಷ್ಠನಾಗತ್ರಿ ನೀವು ಎಲ್ಲಾರು 18 ಪುರಾಣದಾಗ ಬರ್ದಿಟ್ಟಾರು ಛಾಯಾ ಇದ್ದಾಕಿ ಏನ್ ಮಾಡಕತ್ತಿದ್ರ ಏನ್ರಿ ಸೌಜ್ಞಾದೇವಿ ಹೊಟ್ಟಿನ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಹಿಟ್ಟ ನೀರ ಕಲಿಸ್ಕೊಡುದು ಸೌಜ್ಞಾದೇವಿ ಹೊಟ್ಟಿನ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಹಿಟ್ಟ ನೀರ ಕಲಿಸ್ಕೊಡುದು ಛಾಯಾದೇವಿ ಹೊಟ್ಟಿನ ಹುಟ್ಟಿದವರು ಅಂತ ತನ್ನ ಮಕ್ಕಳಿಗೆ ಹಾಲು ಉಣ್ಣಾಕ್ ಕೊಡುದು ಹಿಂಗ ಮಾಡ್ತಿದ್ದ ನಿಮ್ಮವ್ವ ಹೌದು ತಾಯಿ ಶ್ರೇಷ್ಠತ್ ನೀ ಹೇಳಕತ್ತಿ ಇಲ್ಲಿ ತಾಯಿ ಕನಿಷ್ಠದಾಳು ಯಾಕ ಮತ್ತು ಗುಣ ಬದಲು ಮಾಡಿದ್ಲು 2 ಗುಣ ಅದಾವು ಮಲತಾಯಿ ಮಕ್ಕಳಾದ್ರು ಯಾರು ಸೌಜ್ಞಾದೇವಿ ಮೊದಲನೇದಕ್ಕೆ ಮಕ್ಕಳಿಗೆ ಹಿಟ್ಟ ನೀರ ಕಲಿಸ್ಕೊಡುದು ತನ್ನ ಮಕ್ಕಳಿಗೆ ಹಾಲು ಕೊಡುದು ನಿಮ್ಮಲ್ಲಿ ಗುಣ ಯಾಕ ಗುಣ ಅದು ನೀ ಶ್ರೇಷ್ಠ ಇದ್ದೇನ್ರಿ ಅವಕ್ಕೂ ಹಾಲು ಕೊಡ್ಬೇಕಾಗಿತ್ಲ ಹೌದಾ ಅವಾಗ 18 ಪುರಾಣಗಳು ಹೇಳ್ತಾರೆ ಇನ್ನೊಂದು ಮಾತ ಯಾರು ಹೇಳ್ತಾರು ನೋಡ ಏನೋ ತಪ್ಪು ಮಾಡಿರೋ ತಾಯಿ ಗುಣ ದ್ವಾರ ಅಂತ ಹೇಳಕತ್ತೀರಿ ತಪ್ಪು ಮಾಡಿರೋ ತಾಯಿ ದಕ್ಕಿ ಮಗನ ಅಪ್ಕೋಬೇಕಾಗ್ತದ ಅವಾಗ ಛಾಯಾದೇವಿ ಏನ್ ಮಾಡ್ಯಾರ ಅಂತ ಕೇಳ್ರ ನಾನು ಸೂರ್ಯದೇವನ ಮಗ ಯಮದೇವ್ರ ಯಮದೇವ ಹಾಲು ಹೋಗೋ ಟೈಮ್ ಒಳಗ ಛಾಯಾಗ ಕಾಲು ಬಡಿತದ ಕಾಲು ಬಡಿಯಂದ್ಲಿ ತಾಯಿ ದಕ್ಕಿ ಮಗನ ಅಪ್ಕೋಬೇಕಾಗಿತ್ತು ಕರೆ ಅವಾಗ ಛಾಯಾದೇವಿ ನಿನ್ನ ಕಾಲ ಹುಳ ಬೀಳುತ್ತೆ ಶಾಪ್ ಕೊಟ್ಟಾಳ ನೀವೆಂತ ತಾಯಿ ಅಂತ ನಾವ್ ಅಲ್ಲಿ ಮೇಡಮ್ ಹೇಳಕ್ ಬಂದ್ರಿ ತಾಯಿ ಶ್ರೇಷ್ಠ ಅಂತೇಳಿ ಯಾಕಂದ್ರ ನಿಮ್ಮಲ್ಲಿ ಕೊಟ್ಟು ಗುಣ ಮೊದಲು ತುಂಬಿಕೊಂಡವ್ ಬಾಯಿ ಹೌದಿಲ್ಲ ಯಾಕಂದ್ರ ಅವಾಗ ಮುಂದೆ ಸೂರ್ಯಾಗ ಜ್ಞಾನ ದೃಷ್ಟಿಯಲ್ಲಿ ನೋಡಿದಾಗ ಈಕಿ ಸೌಜ್ಞಾದೇವಿ ಎಲ್ಲ ಛಾಯಾ ಅನ್ನೋದು ಗೊತ್ತಾಗಿ ಅದ ಮುಂದೆ ಕತಿ ಬಹಳ ದೊಡ್ಡದೈತಿ ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಅವರು ಯಾರು ಯಾಕಂತ ಕೇಳಿದ್ರ ದಯದವ್ರು ಎಲ್ಲರಿಗೂ ಕೇಳಿರಿ ಹೆಣ್ಣಿನ ಸಂಬಂಧ ಏನ ಗಂಡ ಮಕ್ಕಳ ಪರಮಾತ್ಮ ಏನ ಅತ್ತಾನತ್ತ ಆಗುರ ದೇವಿ ಸಂಬಂಧ ಯಪ್ಪ ನಾವ್ ಅಲ್ಲಿದನು ಇಲ್ಲ ಯಾಕಂತ ಕೇಳಿದ್ರ ಯಾಕ್ರಿ ಪಾರ್ವತ ದೇವಿ ಸಂಬಂಧ ನಿಮ್ಮಪ್ಪ ಶಿವ ಇದ್ದಾವ ಅತ್ಕೋತ ತಿರುಗಾಡನು ಹುಚ್ಚ ತಿರುಗಾಡನು ಅಂತ ಮಾತು ಹೇಳಿದ್ರು ಅವರು ಹೌದಿಲ್ಲ ನೋಡ್ಬಾಯಿ 18 ಪುರಾಣ ನೀನು ಬರ್ದಿಲ್ಲ ನಾನು ಬರ್ದಿಲ್ಲ ವೇದ ವ್ಯಾಸ ಹೆಂಗ ಬರ್ದಲ್ಲ ಹಂಗ ನಾವು ನೀವು ಓದ್ಬೇಕಾಗ್ಯದ ಹೌದಿಲ್ಲ ನೀನೇ ಹೇಳಾಕತ್ತಿ ಪಾರ್ವತ ದೇವಿ ಸಂಬಂಧ ಪರಮಾತ್ಮ ಹತ್ತಾನತ್ತೇಳಿ ಪರಮಾತ್ಮನ ನನ್ನ ಪತಿದೇವರಾಗಬೇಕಂತೇಳಿ ಪಾರ್ವತ ದೇವಿ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3000 ವರ್ಷ 3000 ವರ್ಷ ಪರಮಾತ್ಮನ ನನ್ನ ಪತಿದೇವ ಆಗ್ಬೇಕಂತೇಳಿ ತಲೆ ತೆಳಗ ಮಾಡಿ ಕಾಲ ಮೇಲೆ ಮಾಡಿ ತಪಸ್ ಮಾಡ್ಯಾಳ ತಪಸ್ ಮಾಡಿ ಏನನ್ನು ತಿಳಿದ ಮಾಡಿದೆ ಹಂಗಾರ ಯಾಡ ಹುಚ್ಚುವಡ್ರಿ ಹಂಗ ಮಾತಾಡಕತ್ ಹೋಗ್ಬೇಡ್ರಿ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಪರಮಾತ್ಮನ ನನ್ನ ಪತಿ ಆಗ್ಬೇಕಂತೇಳಿ ಪಾರ್ವತ ದೇವಿ ತಲೆ ತೆಳಗ ಮಾಡಿ ಕಾಲ ಮೇಲೆ ಮಾಡಿ 3 ವರ್ಷ ತಪಸ್ಸು ಮಾಡ್ಯಾಳ ಬಾಯಿ
ಮತ್ ನೀಲಿ ಮಂಜು ಬೇಕತ್ತೆ ಅಂತ ಇಲ್ಲಿ ತಪ್ಪ ಮಾಡಿಗಿಡಿ ಪೆಂಡಲಕ್ ಬಂದು ಮೇಡಮ್ ಅವ್ರಿ ಮತ್ ನೀವು ಮಾಡ್ಲಾರ್ದ ಏನ್ ದೊಡ್ಡ ಮಾತ ಹೌದಿಲ್ಲ ಅದಕ್ಕೆ ಇರ್ಲಿ ಯಾಕಂದ್ರೆ ಇನ್ನ ಬಾಳ ವಿಷಯಗಳನ್ನ ಮಾತಾಡ್ಯಾರ ದೈವಕ್ಕೆ ಬಾಳ ಮನ ಮುಟ್ಟುವಂತೆ ಮಾತಾಡಿ ಹೋಗ್ಯಾರ ಬಾಳ ಚಂದ ಮಾತಾಡ್ಯಾರಿಪ್ಪ ಅವ್ರು ಹೌದಿಲ್ಲ ಹೌದು ಇವ್ರ ನೋಡ್ಲಿ ಒಂದು ಮಾತು ನೆನಪಿಗೆ ಬರ್ತದ ನನಗ ಏನತ್ರಿ ಮಾತಿನ ಅರ್ಥ ತಿಳ್ಕೊಂಡು ಮಾತಾಡಿದ್ರ ಮಾತಾಕವು ಮಾತಿನ ಅರ್ಥ ತಿಳಿಬೇಕಂದ್ರೆ ಬೇರೆ ವ್ಯವಹಾರಕ್ಕವು ಹೆಂಗಕಾವ್ ಕಾಸು ಹೆಂಗ್ರಿ ಒಂದು 3 ಮಂದಿ ಕರ್ನಾಟಕ ಹೆಣ್ಣು ಮಕ್ಕಳು ತಿರುಪತಿ ತಿಮ್ಮಪ್ಪ ಹೋಗಿದ್ರಂತ ಎಲ್ಲಿ ತಿರುಪತಿ ತಿಮ್ಮಪ್ಪಗ ತಗೋ ಸುರೇಶನ ಸ್ಟಾರ್ ಕೊಡ್ತಾರ ಹಾಕು ಇಂಥದ ಕಲಿಸ್ತಾನ ಮಗನ ಸೋಮ್ಯರು ಈ ಹಾಡಿಕೆ ಅವ್ರ ಬೇನ್ ಹಚ್ಚಿದ್ರೆ ಹಿಂಗ ಸ್ಟಾರ ಗುಟ್ಕ ಹಿಮಾಲ ದಾರು ಮಗಳ ಅದಕ್ಕೆ ಸಾಲಿಗೆ ಹೋಗತ್ತೆ ಹೇಳಿದ್ದೇನೆ ಇಲ್ಲಿ ನಮ್ಮ ಆಯರ್ ಮೊದ್ಲು ನೀನ ಕಸ್ಕೊಂಡ್ ಕೂತಿ ಇರ್ರಿ ಯಾಕಂತ ಕೇಳಿದ್ರೆ ಹಂಗೇನಿಲ್ಲ ಯಾಕಂದ್ರೆ ಎಲ್ಲಾರು ಮತ್ತೆ ಮುಂದೆ ಯಾರು ಹಾಡ ಕಲ್ಸಾರಿದ್ರೆ ಸ್ಟಾರ್ ಪಾರ್ ತಿನ್ನಿಸ್ತಾರ ಹಿಂಗೇನಲ್ಲ ಯಾಕಂದ್ರೆ ಇದ ಒಳಗ ಒಂದು ಅಡಿಕೆ ಹಾಕೋಲಾರ್ದ್ರು ಸಾಕಷ್ಟು ಮಂದಿ ಕಲಾವಿದ್ರ ಒಟ್ಟಾರ ಆ ಮಾತು ಬೇರೆ ಇರ್ಲಿ ಅದಕ್ಕ ಒಂದು 3 ಮಂದಿ ಕರ್ನಾಟಕದವರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರ ಕಾಸು ಹೌದಿಲ್ಲ ಈ ಹೆಣ್ಣು ಮಕ್ಕಳು ಬುದ್ಧಿ ನೋಡಿ ಎಷ್ಟು ವಿಚಿತ್ರ ಇವ್ರು ಎಷ್ಟು ಶಾಣ್ಯಾರ ಹೊರತಾಗತಿ ಬಹಳ ಶಾಣ್ಯಾರ್ರಿ 3 ಮಂದಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು ಈ ಕಡೆ ಚಿತ್ತ 3 ಮಂದಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಹೊಳ್ಳಿ ಕರ್ನಾಟಕ ಬರ್ಬೇಕಾಗಿತ್ತು ತಮಿಳುನಾಡಿನ ಹೆಣ್ಣು ಮಗಳು ಒಬ್ಬಾಕಿ ಕರ್ನಾಟಕ ಇಂತ ಬಾಗಲಕೋಟೆ ಒಳಗೊಂದು ಒಂದು ದೊಡ್ಡ ಬ್ಯಾಂಕ್ದೊಳಗೆ ಕೆಲಸ ಮಾಡ್ತಿದ್ಲು ಯಾರು ತಮಿಳುನಾಡಿನ ಹೆಣ್ಣು ಮಗಳು ತಮಿಳುನಾಡಿನ ಹೆಣ್ಣು ಮಗಳು ಕರ್ನಾಟಕದ ಬ್ಯಾಂಕಿನೊಳಗೆ ಕೆಲಸ ಮಾಡ್ತಿದ್ಲು ಅವಾಗ ಈ ಹೆಣ್ಣು ಮಕ್ಕಳು 3 ಮಂದಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು ಇವರು ಬರಾಕತ್ತಿದ್ರು ಆಕಿ ಬ್ಯಾಂಕಿಗೆ ಬರಾಕತ್ತಿದ್ಲು ಹೆಣ್ಮಗಳು ಅವಾಗ ಈ ಕರ್ನಾಟಕದವರು ಒಂದೇ ಬೋಗಿ ಒಳಗೆ ಕೂತಿರು ಅಂದ್ರೆ ಟ್ರೈನ್ ಒಳಗೆ ಒಂದೇ ಡಬ್ಬಿ ಒಳಗೆ ಕೂತಿದ್ರು ಒಂದೇ ಡಬ್ಬಿ ಒಳಗೆ ಕೂತಿದ್ರು ಆ ಹೆಣ್ಮಗಳು ಅದೇ ಡಬ್ಬಿ ಹತ್ತಿ ಇವ್ರನ್ನ ಕೇಳಿದ್ಲ ಅವ್ರ ಭಾಷೆದೊಳಗೆ ತಮಿಳು ಭಾಷೆದೊಳಗೆ ಏನತ್ತು ಎವರುಂಡೆ ಎತ್ತ ಪೋಯಿಂಡೆ ಅನ್ಲಕ್ಕಿ ಎವರುಂಡೆ ಎತ್ತ ಪೋಯಿಂಡೆ ಅಂತಲೇ ಇವ್ರು ಕರ್ನಾಟಕ ಹೆಣ್ಣು ಮಕ್ಕಳು ಭಾಷೆ ಬಂದ್ರೆ ಮಾತಾಡ್ಬೇಕಿಲ್ಲ ಅರ್ಥ ತಿಳ್ಕೊಬೇಕು ವಿಚಾರ ಮಾಡ್ಬೇಕಿಲ್ಲ ಇಂತ ಪೂಜಾನಂತವ್ರು ಇವ್ರು ಅನಾಕತ್ತಿದ್ರು ಬಹುಶಃ ಅವ್ರ ಭಾಷೆದಾಗ ನಮ್ಮನ್ನ ಬೇಯಾಕತ್ತಾಳ ಈಕಿ ಇಲ್ಲೇನು ಮಾಡೋದು ಬ್ಯಾಡಿಕಿ ಇನ್ನ ನಾವು ಅವ್ರು ಏರಿಯಾದಾಗದೀವಿ ಈಗ ಏನ್ ಇರ್ತಾಳ ಅಲ್ಲಿ ತರಬಿ ಕೇಳಿ ಹಂಗ ಬಂದ್ರು ಟ್ರೈನಾಗ ಮುಂದೆ ಬಾಗಲಕೋಟೆಗೆ ಬಂದ ಹೆಣ್ಮಗಳು ಡ್ಯೂಟಿ ಮಾಡ್ಬೇಕಾಗತ್ತು ಬ್ಯಾಂಕಿಗೆ ಇಳ್ಕೊಂಡು ಇವರು ಬಂದು ಇಳ್ಕೊಂಡ್ ಅವ ಕರ್ನಾಟಕದವ್ರು ಆಕಿನ ಕೇಳ್ತಾರ ಎವರುಂಡೆ ಎತ್ತ ಪಾಯಿಂಟ್ ಅಂದ್ರೆ ಇವ್ರು ಬ್ಯಾರನೇ ತಿಳ್ಕೊಂಡಾರು ಏನ್ ತಿಳ್ಕೊಂಡಿದ್ರು ಯಾರು ಎವರುಂಡೆ ಎತ್ತ ಪಾಯಿಂಟ್ ಅಂದ್ರ ಇವ್ರು ಹೋಗಿ ತರಬಿ ಕೇಳಿದ್ರಕಿನ ಏನ್ ಆರಂಡಿ ನಮಗ ಯಾವ್ರಂಡಿ ಯಾವ್ರಂಡತ್ತಿ ನೀ ಯಾವರು ಈಕೆ ಒಬ್ಬಾಕಿ ಬಾಗಲಕೋಟೆ ರಂಡಿ ಒಬ್ಬಾಕಿ ವಿಜಯಪುರ ರಂಡಿ ಒಬ್ಬಾಕಿ ಬೆಳಗಾವ್ ರಂಡಿ ಇದ್ರಾಗ ನಿನ್ನೇನ್ ಚೀಂಡ್ ಅಂದ್ರತ್ತಿವ್ರ ಯಾಕಂದ್ರ ಮಾತಿನ ಅರ್ಥ ತಿಳಿಬೇಕು ಮೊದಲು ಮನುಷ್ಯ ಹೆಣ್ಣು ಮಗ ಏನ್ ಕೇಳ ಪಾಪ ತಮ್ಮ ಭಾಷೆದೊಳಗ ನಮ್ಮ ತಮಿಳುನಾಡವ್ರು ಇರ್ಬೋದು ಅಂತೇಳಿ ಎತ್ತ ಪೋಯಿಂಡೆ ಅವ್ರುಂಡೆ ಎತ್ತ ಕೇಳ ಯಾವ್ರು ಹೋಗಿದ್ರಿ ಅವ್ರವ್ರ ಅಂತ ಕೇಳ ಹೌದಿಲ್ಲ ಇವ್ರು ತಿಳ್ಕೊಳ್ಳಿ ಬೇರೆ ಆಗೈತಿ ಹಂಗ ಬಾಯಿ ಯಾಕಂದ್ರ ಮಾತಿನ ಅರ್ಥ ತಿಳ್ಕೊಳ್ಳೋದು ಬಹಳ ವಿಚಿತ್ರ ಅದ ಹೌದಿಲ್ಲ ಒಟ್ಟಾರೆ ಹೇಳ್ಬೇಕಂದ್ರ ಭೂಮಿ ತೆರೆ ಮೇಲೆ ಯಾಕ 12 ಪುರಾಣದೊಳಗೆ ಬರ್ದಿಟ್ಟಾರ ಜಗತ್ತಿನೊಳಗ ಹುಲ್ಲು ಕಡ್ಡಿ ಸಹಿತ ಅಳಿಗಾಡ್ಬೇಕಾದ್ರ ಪರಮಾತ್ಮನ ಆಜ್ಞೆ ಇಲ್ಲಾರ ಹುಲ್ಲು ಕಡ್ಡಿ ಸಹಿತ ಅಳಿಗಾಡಲತ್ತೆ 18 ಪುರಾಣದಾಗ ಬರ್ದಿಟ್ಟಾರ ಹೌದಾ ನೀವ್ ಆ ಕಡೆಯಿಂದ ಬಂದಿರಿ ನಮ್ಮ ಅವ್ವ ಹೆಚ್ಚ ನಮ್ಮ ಪ್ರಕೃತಿ ಹೆಚ್ಚ ಲಕ್ಷ್ಮಿ ಹೆಚ್ಚ ಸರಸ್ವತಿ ಹೆಚ್ಚ ನೀವು ಸರಸ್ವತಿ ಲಕ್ಷ್ಮಿ ಪ್ರಕೃತಿ ಎಲ್ಲ ಪರಮಾತ್ಮನಿಂದ ಹುಟ್ಟಾಡ್ತಾವ ಪುರಾಣ ಕೊಟ್ಟು ಬರ್ತಾವ ಸದ್ಯ ಹೆಂಗತಿ ಮೇಡಮ್ ಅವ್ರಿ ಪುರಾಣ ಬೇಕಾ ನಿಮ್ಮ ಪ್ರಕೃತಿ ಹಿಡ್ಕೊಂಡು ನಿಮ್ಮ ಪಾರ್ವತಿ ಪ್ರಕೃತಿ ಲಕ್ಷ್ಮಿ ಏನಾರು ಇವ್ರೆಲ್ಲರೂ ಗಂಡ ಮಕ್ಕಳಿಂದ ಹುಟ್ಟಿದವ್ರದಾರ ಯಾಕಂದ್ರೆ ನಾ ಪ್ರಥಮದವ್ರು ಹುಡ್ಸೋರು ಕಾಲ ನಾಮಕ ಪರಮಾತ್ಮ ಅಂತೇಳಿ ಏನು ಪ್ರಥಮದವ್ರು ಹುಡ್ಸಿದವರು ನೀನು ಕುಬಿ ಇತ್ತಂದ್ರ ಬಾಯಿ ಮುಂದಿನ ಪಾಯಕ್ಕೆ ಬಂದ ಕಾಲ ನಾಮಕ ಪರಮಾತ್ಮ ಅಂತಕ್ಕಂತ ಏನು ತಾಯಿದಾನತ್ ಕೊಡ್ತೀವೋ ಏನು ತಂಗಿದಾನತ್ ಕೊಡ್ತೀವೋ ಏನು ಹ್ಯಾಂತದಾನತ್ ಕೊಡ್ತೀವೋ ಯಾರು ಕೊಡ್ತಿ ಕೊಡು ಮುಂದಿನ ಪಾಯಕ್ಕೆ ಬಂದ ಕಾಲ ನಾಮಕ ಪರಮಾತ್ಮ ನಾವು ನಮ್ಮ ಅವ್ವನ ಹಿಂತಾಕಿದಿಂದ ಹುಟ್ಟೆ ಅಂತ ಹೇಳ್ಬಿಡು ಸಾಕು ನನಗ ಹೌದಾ ಪೂಜಾ ಬಾಯಿ ಮೇಡಮ್ ಅವರು ಬಹಳ ಚಲೋ ಮಾತಾಡ್ತಾರ ನಾವು ಒಪ್ಕೋತೀವಿ ಹೌದಿಲ್ಲ ಯಾಕಂದ್ರ ಲಿಂಗಪ್ಪ ಮತ್ತು ಗಣೇಶ್ಪುರ ಸ್ಟೇಜಿಗೆ ತಗೊಂಡ್ಬಂದಾರ ಬಾಯಿ ಪುರಾಣ ಎಲ್ಲ ನಮ್ಮ ಕಡೆ ಇಲ್ಲ ತಿಳ್ಕೊಂಡು ಯಾವಲ್ಲಿ ಬಾಯಿ ಇಲ್ಲ ಯಾಕಂದ್ರ ಪುರಾಣ ನಿಮ್ ಕಡೆ ಅಷ್ಟದ ಹಿಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ ನಾವ್ ಇರ್ಬೋದು ನಿಮ್ ಕಡೆ ಇಲ್ಲ ಅಂತಲ್ಲ ಏನ್ ಬೀಗಿರ್ಬೋದು ಕರೆ ಇಲ್ಲಿ ಏನೇನಿರೋದು ಅಷ್ಟ ಯಾವಾರ ಹೌದಿಲ್ಲ ಲಿಂಗ ಪುರಾಣ ಗಣೇಶ್ ಪುರಾಣ ಎಲ್ಲ ಗಲಗಲ 12 ಸಟ್ ಎಲ್ಲ ಎಲ್ಲಾರ ಕಡೆ ಎಲ್ಲ ಈಗ
ಸಣ್ಣ ಸಣ್ಣ ಹಾಡೋರ್ ಕಡೆ ಎಲ್ಲಾರ ಕಡೆ ಇದಾವು ಅಗೋ ಮಾರ್ಯ ಈ ಹುಡುಗನ ಕಡೆ ಅದಾವು ಹೌದಿಲ್ಲ ಅದಕ್ಕೆ ಬಬಲಾದವ್ರು ಹೇಳ್ಯಾರು ಪುರಾಣ ಪುಂಡ್ರಗೋಷ್ಠಿ ಸಂತಿ ಶಾಣ್ಯರ್ಗೋಷ್ಠಿ ಕಂಡಟ್ ಹೇಳತ್ ಹೇಳ್ಯಾರ ಹೋಗ್ಬೇಡ್ರಿ ಅದ್ರ ಮುಂದಿನ ಹೇಳಂಗಿಲ್ಲ ಅವ್ರು ತಿಳ್ಕೊತಾರ ಶಾಣ್ಯರ್ದಾರ ಎಲ್ಲಾರು ಅದಕ್ಕೆ ಯಾಕಂತ ಕೇಳಿದ್ರೆ ಭೂಮಿ ತಲೆ ಮ್ಯಾಗ ನಡೆದಿರ್ಬೇಕು ಸದ್ಯಕ್ಕೆ ಉಳಿದಿರ್ಬೇಕು ಅಂತದೇನಾರ ಮಾತಾಡ್ರಿ ಹೌದಿಲ್ಲ ಅದಕ್ಕೆ ಹೇಳಾಕತ್ತ ಇನ್ನೊಂದು ಮಾತು ಹೇಳಿದವ್ರಿಗೆ ಏನ್ರಿ 18 ಪುರಾಣದಾಗ ಹೇಳ್ತಾರೋ ಏನತ್ತು ಮಾಡ್ಕೊಂಡಿರ್ತಕ್ಕಂತ ಹ್ಯಾಂತಿ ಹೇಳ ಏನತ್ತು ಗಂಡಗೆ ಏನಂತ ಹೇಳಕೊಡ್ತದ ಹೆಣ್ಕಾಸು 100 ಮಂದಿ ಮಕ್ಕಳಕ್ಕಿಂತ ಹೊಟ್ಟಿನ ಹುಟ್ಟಿರ್ತಕ್ಕಂತ 100 ಮಂದಿ ಮಕ್ಕಳಕ್ಕಿಂತ ಮಾಡ್ಕೊಂಡಿರ್ತಕ್ಕಂತ ಗಂಡನ ಶ್ರೇಷ್ಠತೆ 18 ಪುರಾಣದಾಗ ಹೆಣ್ಣು ಮಗಳು ಹೇಳ್ಯಾಳ ಹೌದಾ ನೀ ಮುಂದಿನ ಪಾಳಕ್ಕೆ ಬಂದ ಬಾಯಿ ಏನಾರು ಹೇಳೋದಿತ್ತಂದ್ರ 100 ಮಕ್ಕಳಕ್ಕಿಂತ ನೀನ ಹೆಚ್ಚತ್ತೆ ಯಾವರ ಗಂಡ ಮಗ ಹೇಳಿದ್ದಂದ್ರೆ ಹೇಳಿ ನೋಡು ಹೇಳ ಕೊಬೆ ಇತ್ತಂದ್ರ ನಂಗಿಲ್ಲಪ್ಪ ನಾ ಈಗ ತಳ ಬಡಕಿ ಹೇಳೋದು ಹೌದಿಲ್ಲ ಅದಕ್ಕೆ 18 ಪುರಾಣ ಹೆಂಗ್ ಹೇಳ್ಪ ಅಂತ ಕೇಳಿದ್ರ ಪತಿದೇವ ನನಗೆ ಹೊಟ್ಟಿಲ ಹುಟ್ಟಿರ್ತಕ್ಕಂತ 100 ಮಕ್ಕಳಕ್ಕಿಂತ ನೀನೇ ಶ್ರೇಷ್ಠ ಅಂತೇಳಿ ಗಂಡಗ 18 ಪುರಾಣದೊಳಗೆ ಹ್ಯಾಂತಿ ಹೇಳಿದ ಮಾತೈತಿ ಹೌದು ಬಹಳ ಮಾತಾಡಿದ ಇವ್ ಕೊಜ್ಜೆ ಆಗುವಂತ ಅವಶ್ಯಕತೆ ಇಲ್ಲ ಹೌದಿಲ್ಲ ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ನುಡಿ ತಗೊಂಡಿವಿ ಹೆಂಗದ ಕೇಳು ಹೇಳ ಎತ್ತಂತ ಮಾಡಬೇಡ ಬಡಿವಾರ ಬಾಳ ಮಂದಿ ಆಗ್ಯಾರ ನಿಮ್ಮಂತ ಹೆಂಗಸೂರ ಯಾರಿಗೆ ಅಂಜಿಲ್ಲ ಜಂಬಿಗೆ ಹುಡುಗೂರ ಏ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನೆ ದೇವರ ನಿನಗ ದೇವರ ಭಕ್ತಿ ದುಡಿಯ ದೇವರ ದೇವರ ಭಕ್ತಿ ದುಡಿಯ ದೇವರ ದೇವರ ಹೆಣ್ಣಿಗೆ ಗಂಡನ ಕೇಳ ದೇವರ ಗಂಡ ಸುರಿಗೆ ನಿಮ್ಮವರು ಯಾರು ಹೇಳ ದೇವರ ಗಂಡಗ ಬರಬೇಡ ಎಂದು ನೀಡುರ ಗಂಡಗ ಬರಬೇಡ ಎಂದು ನೀಡುರ ಬಂದವರು ಹಂದಾಗಿ ತಿರುಗ್ಯಾರ ಹೆಂಗಸೂರ ನಿಮ್ಮ ಹೆಂಗಸೂರ ಬಂದವರು ಹಂದಾಗಿ ತಿರುಗ್ಯಾರ ಹೆಂಗಸೂರ ನಿಮ್ಮ ಹೆಂಗಸೂರ ಬಾಲ ದುರಂಬ ಪಲ್ದಿಗೆ ಹೊಡಿಗೆ ಹೋಗ್ಯಾರ ಬಾಲ ದುರಂಬ ಪಲ್ದಿಗೆ ಹೊಡಿಗೆ ಹೋಗ್ಯಾರ ಭಕ್ತಿ ಇಟ್ಟ ದುಡಿಯ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡರ ದೇವರ ನಿನಗ ದೇವರ ಮಣಿ ಇದ್ದ ಕೇರಿ ಪತಿ ದೇವರ ಹೆಂಡತಿ ಪ್ರಾಣ ಹೋಗಲು ಆಗ ಪೂರ ಮನಸ್ಸಿಗೆ ಮಾಡತಾನ ವಿಚಾರ ಅದಕ್ಕೆ ಕಾಸೋಣ ಒಂದು ಮಾತು ಹೇಳಿದ್ರು ಅವರು ಯಾನ್ ಹೇಳಿದ್ರು ಸೈರಾದೇವಿ ಹ್ಯಾಂತಿ ಆ ಗಂಡನ ಒಂದು ಆಸೆ ಈಡೇರೋದು ಸಂಬಂಧ ಎಸಿ ಮಣಿಗೆ ಕರ್ಕೊಂಡು ಹೊಂಟಿದ್ಲು ಆ ಎಸಿ ಮಣಿಗೆ ಕರ್ಕೊಂಡು ಊಟ ಅಂದ್ರೊಳಗ ದಾರ್ಯಾಗ ಮಾಂಡವ ಋಷಿ ಅಂತಕ್ಕಂಥ ತಪಸ್ಸು ಮಾಡ್ತಿದ್ದ ಅವಾಗ ಸೈರಾದೇವಿಯ ಗಂಡನ ಕಾಲ ಮಾಂಡವ ಋಷಿಗೆ ಹೊಡೆದ ಕಾಲಕ್ಕ ಆ ಶಾಪ ಕೊಟ್ಟ ಮಾಂಡವ ಋಷಿ
ಹೊತ್ತೊಂಡಿರವ ನಿನ್ನ ಗಂಡನ ಮರಣ ಆಗ್ಲತ್ತೆ ಶಾಪ ಕೊಟ್ಟ ಅವಾಗ ಸೈರಾದೇವಿ ಆನೆ ಹಾಕಿ ಸೂರ್ಯ ಅಂತ ಬೇಳು ಹಂಗ ನಿಮ್ಮ ಹೆಣ್ಣು ಮಕ್ಕಳು ಯಾವ ಹೆಂಡತಿ ಸಂಬಂಧ ಏನಾರ ಮಾಡಿದ್ರೆ ಹೇಳ್ರಿ ಏನು ಅಂತ ಮಾತು ಹೇಳಿದ್ರು ಅವರು ಹೌದಿಲ್ಲ. ಇದು 18 ಪುರಾಣದೊಳಗ ಹೆಂಡತಿ ಪ್ರಾಣ ಹೋಗಿತ್ತು. ಭೃಗು ಋಷಿ ಅಂತಕ್ಕಂಥ ಹೆಂಡತಿ ಪ್ರಾಣ ಹೆಂಗ ಮರಿ ಪಡ ಅಂತಕ್ಕಂಥದ್ದು ಹಾಡು ಹೇಳಕತ್ತೀವಿ ಬಾಯಿ ಕೇಳು. ಭೃಗು ಮಣಿ ಇದ್ದ ಕೇರಿ ಪತಿ ದೇವರ ಹೆಂಡತಿ ಪ್ರಾಣ ಹೋಗ್ಯಾದ ಕೇಳಿ ಆಗ ಪೂರ ಮನಸ್ಸಿಗೆ ಮಾಡತಾನ ವಿಚಾರ ಮನಸ್ಸಿಗೆ ಮಾಡತಾನ ವಿಚಾರ ಹೆಂಗಾರ ಮರು ಜೀವ ನೀಡಬೇಕಂದಾರ ಗಂಡನ ದೇವರ ಹೆಂಗಾರ ಮರು ಜೀವ ನೀಡಬೇಕಂದಾರ ಗಂಡನ ದೇವರ ಬಾಲಗುರಿಂದ ತಂದಿದೆ ಹುಡುಗಿ ಹುಷಾರ ಬಾಲಗುರಿಂದ ತಂದಿದೆ ಹುಡುಗಿ ಹುಷಾರ ಭಕ್ತಿ ಇಟ್ಟ ದುಡಿಯ ಗಣನ ದೇವರ ನಿನಗ ದೇವರ ಭಕ್ತಿ ಇಟ್ಟ ದುಡಿಯ ಗಂಡನ ದೇವರ ನಿನಗ ದೇವರ ತಲೆ ಮ್ಯಾಲ ಕೈ ಇಟ್ಟ ಭೃಗು ದೇವರ ತಣ್ಣೀರ ಗೊಜ್ಜ ಪ್ರಾಣಾಗ ಉಳಿಸ್ಯಾರ ನಮ್ಮಪ್ಪ ಗಂಧಾರ ಸಪ್ತ ಸುಂದರ ನಮ್ಮಪ್ಪ ಗಂಧಾರ ಸಪ್ತ ಸುಂದರ ಬರಬ್ಯಾಡ ಹುಡುಗಿ ಗಂಡಗ ನೀ ಎದುರ ನಿನಗ ದೇವರ ಬರಬ್ಯಾಡ ಗಂಡಗ ಎಂದು ನೀ ಎದುರ ನಿನಗ ದೇವರ ಬಾಲಗುರಿಂದ ಬಂದಿರಿ ಹುಡುಗಿ ಹುಷಾರ ಬಾಲಗುರಿಂದ ಬಂದಿರಿ ಹುಡುಗಿ ಹುಷಾರ ಭಕ್ತಿ ಎತ್ತ ದುಡಿಯ ಗಂಡನ ದೇವರ ನಿನಗ ದೇವರ ಭಕ್ತಿ ಎತ್ತ ದುಡಿಯ ಗಂಡನ ದೇವರ ನಿನಗ ದೇವರ ನಮ್ಮ ಅಪ್ಪನಿಂದ ಪಡೆದಿರಿ ನೀ ಉಸಿರ ಅದಕ್ಕಾಗಿ ಅಂದಾರ ಗಂಡನ ದೇವರ ಹೆಂಗೈತಿ ಹುಡುಗಿ ಹುಡುಗನ ಪಾವರ ಹೆಂಗೈತಿ ಹುಡುಗಿ ಹುಡುಗನ ಪಾವರ ಅದೈತಿ ಹೋಗ ಪೂಜಾ ನಿನ್ನ ನೀರ ನಿನಗ ನಾ ದೇವರ ತಿಳದೈತಿ ಹೋಗ ಹುಡುಗಿ ನಿನ್ನ ನೀರ ಗಂಡನ ದೇವರ ಬಾಲಗುರಿಂದ ಬಂದಿನಿ ಹುಡುಗಿ ಹುಷಾರ ಬಾಲಗುರಿಂದ ಬಂದಿನಿ ಹುಡುಗಿ ಹುಷಾರ ಭಕ್ತಿ ಇಟ್ಟ ಜೋಡಿಯ ಗಣನ ದೇವರ
ಸುಲ್ತಾನಪುರ ಬಸಮ್ಮ ಗಂಡ ಸಣ್ಣ ಕವಿಗಾರ ಸಭಾದಾಗ ಮಂಜುನಾಥ ಗಂಡ ಹಾಡವರ ಹೆಣ್ಣಿಗಿನ ದೇವರ ಸಭಾದಾಗ ಮಂಜುನಾಥ ಗಂಡ ಬೆಳಸವರ